ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ರೇವಾ ಯೂನಿವರ್ಸಿಟಿ ಇಲ್ಲಿ ಯಾವ ಕೋರ್ಸ್ ಇದೆ, ಕಳೆದ 3 ವರ್ಷಗಳ ಕಟ್ ಆಫ್ ಹೇಗಿತ್ತು ಅನ್ನೋದು ನೋಡೋಣ. ರೇವಾ ಯೂನಿವರ್ಸಿಟಿ ಕೋಡು E232 ಅಂತ ಇರುತ್ತೆ. ಯಾವ್ಯಾವ ಬ್ರಾಂಚಸ್ ಇದೆ ಅಂತ ನೋಡೋದಾದ್ರೆ ತುಂಬಾ ಬ್ರಾಂಚಸ್ ಇದೆ ಇಲ್ಲಿ. ಸೊ 1 by 1 ನೋಡ್ತಾ ಹೋಗೋಣ. ಹಾಗೆ ಅದರದ 3 ವರ್ಷದ ಕಟ್ ಆಫ್ ನೋಡೋಣ. 23, 24 and 25. ಈ 3 ವರ್ಷದ ಕಟ್ ಆಫ್ ನೋಡಿದ್ರೆ ನಿಮಗೆ ನಿಮ್ಮ ರ್ಯಾಂಕ್ಗೆ ಈಗ ಯೂನಿವರ್ಸಿಟಿಲಿ ಯಾವ ಕೋರ್ಸ್ ಸಿಗಬಹುದು ಅನ್ನೋದು ಅರ್ಥ ಆಗುತ್ತೆ. ನಾನು ಕನ್ಸಿಡರ್ ಮಾಡ್ಕೊಂಡಿರೋದು ಜನರಲ್ ಮೆರಿಟ್ ಕ್ಯಾಟಗರಿ. ಸೊ ನಿಮ್ದು ಬೇರೆ ಯಾವುದೇ ಕ್ಯಾಟಗರಿ ಇದ್ರೂ ಸಹ ಇದಕ್ಕಿಂತ ಕಡಿಮೆ ರ್ಯಾಂಕ್ ಇದ್ರೂ ಸಹ ನಿಮಗೆ ಖಂಡಿತ ಇಲ್ಲಿ ಸಿಗುತ್ತೆ. ಇಲ್ಲಿ ಕೋರ್ಸು ಸ್ವಲ್ಪ ಬೇರೆ ಬೇರೆ ಇರುತ್ತೆ, ಯಾಕೆಂದ್ರೆ ಇದು ಒಂದು ಪ್ರೈವೇಟ್ ಯೂನಿವರ್ಸಿಟಿ. AM ಅಂತ ಕೋರ್ಸ್ ಕೋಡ್ ಇರುತ್ತೆ. ಹಾಗಂದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬ್ರಾಕೆಟ್ ಅಲ್ಲಿ AI&ML, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್. 23 19,000 ಇತ್ತು, 24 ಅಲ್ಲಿ 24,000ಗೆ ಡ್ರಾಪ್ ಆಯಿತು, 25 ಅಲ್ಲಿ 21,000ಗೆ ಇನ್ಕ್ರೀಸ್ ಆಯಿತು ಕಟ್ ಆಫ್. ಸಿವಿಲ್ ಇಂಜಿನಿಯರಿಂಗ್ 1,99,000, 2,60,000, 1,10,000. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 16,000 ಇತ್ತು, 21ಗೆ ಡ್ರಾಪ್ ಆಯಿತು, ಮತ್ತೆ 19,000ಗೆ ಇನ್ಕ್ರೀಸ್ ಆಯಿತು. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 28,000 ಇತ್ತು, 24 ಡ್ರಾಪ್ ಆಯಿತು, 33ಗೆ, 25ಗೆ ಮತ್ತೆ ಇನ್ಕ್ರೀಸ್ ಆಯಿತು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1,30,000, 2,47,000, 78,678ಗೆ ನಿಂತಿತ್ತು ಲಾಸ್ಟ್ ಇಯರ್. ಬಿಟೆಕ್ ಇನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ 1,00,000 ಇತ್ತು, 89,000, ನೆಕ್ಸ್ಟ್ 72,000. ಸೊ ಕಂಟಿನ್ಯೂಸ್ ಆಗಿ ಕಟ್ ಆಫ್ ಇನ್ಕ್ರೀಸ್ ಆಗ್ತಾನೆ ಹೋಗಿದೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಲ್ಲಿ. AI ಅಂಡ್ ಡೇಟಾ ಸೈನ್ಸ್ 22,000 ಇತ್ತು, 28,000ಗೆ ಡ್ರಾಪ್ ಆಯಿತು, ನೆಕ್ಸ್ಟ್ ಮತ್ತೆ 22,000ಗೆ ಇನ್ಕ್ರೀಸ್ ಆಯಿತು. ಟ್ರಿಪಲ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 57,000 ಇತ್ತು, 62ಗೆ ಡ್ರಾಪ್ ಆಯಿತು, ಮತ್ತೆ 43ಗೆ ಕಟ್ ಆಫ್ ಇನ್ಕ್ರೀಸ್ ಆಯಿತು. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ IoT ಇನ್ಕ್ಲೂಡಿಂಗ್ ಬ್ಲಾಕ್ ಚೈನ್ 27,000 ಇತ್ತು, 29,000 ಡ್ರಾಪ್ ಆಯಿತು, ಮತ್ತೆ 27,000ಗೆ ಇನ್ಕ್ರೀಸ್ ಆಯಿತು. ಕಂಪ್ಯೂಟರ್ ಸೈನ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ 23,000, 29,000, 28,000. ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಟೆಕ್ನಾಲಜಿ 20,000, 25,000, 25,000. ಮ್ಯಾನುಫ್ಯಾಕ್ಚರಿಂಗ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ನೋಡಿ ಮೋಸ್ಟ್ಲಿ ಕ್ಲೋಸ್ ಆಗಿರ್ಬೋದು, ಯಾಕೆಂದ್ರೆ ಲಾಸ್ಟ್ ಇಯರ್ ಕಟ್ ಆಫ್ ಇಲ್ಲೂ ಡಿಸ್ಪ್ಲೇ ಆಗಿಲ್ಲ. ಕಂಪ್ಯೂಟರ್ ಸೈನ್ಸ್ ಅಂಡ್ ಸಿಸ್ಟಮ್ ಇಂಜಿನಿಯರಿಂಗ್ ಸಹ ಮೋಸ್ಟ್ಲಿ ಕ್ಲೋಸ್ ಆಗಿರಬಹುದು. ಹಾಗಾಗಿ 2025 PDF ಅಲ್ಲಿ KA ವೆಬ್ಸೈಟ್ ಅಲ್ಲೇ ಸಿಗುತ್ತೆ, ಅದರಲ್ಲಿ ಇವೆರಡು ಮಿಸ್ಸಿಂಗ್ ಇದೆ. ಯಾಕೆ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಅಂದರೆ ಸಿಕ್ಕಿದ ಬ್ರಾಂಚಸ್ಗೆಲ್ಲ ಸೇರ್ಕೊಳ್ತಿದ್ದು ಮೊದಲು ಸ್ವಲ್ಪ ಯೋಚನೆ ಮಾಡಿ, ಯಾಕೆಂದ್ರೆ ಅದು ಎಷ್ಟು ವರ್ಷ ಇರುತ್ತೆ, ಎಷ್ಟು ವರ್ಷದಲ್ಲಿ ಹೊರಟೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಕೋರ್ ಬ್ರಾಂಚಸ್ ಸೇರ್ಕೊಳ್ಳೋದ್ರಲ್ಲಿ ನಿಮ್ಮ ಬುದ್ಧಿವಂತಿಕೆ ತೋರಿಸ್ಬೋದು. ಯಾವುದೋ ಒಂದು ನೋಡಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ, ಬಸ್ ವರ್ಡ್ಸ್ ಇರುತ್ತೆ ಅಂದ್ಬಿಟ್ಟು ಆ ಬ್ರಾಂಚಿಗೆ ಸೇರ್ಕೊಂಡ್ರೆ 4-5 ವರ್ಷಕ್ಕೆ ಇರೋದಿಲ್ಲ, ಇನ್ನೊಂದು 10 ವರ್ಷಕ್ಕೆ ಕೋರ್ಸೇ ಇರೋದಿಲ್ಲ. ಹಾಗಾಗಿ ಹುಷಾರಾಗಿ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಇನ್ನೊಂದು ಬಿಟೆಕ್ ಇನ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಲಾಸ್ಟ್ ಇಯರು 26,000ಕ್ಕೆ ನಿಂತಿತ್ತು. ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್, ಇಲ್ಲಿ ಎಲೆಕ್ಟ್ರಾನಿಕ್ಸ್ ಓದ್ತೀರಾ, ಕಂಪ್ಯೂಟರ್ ಇಂಜಿನಿಯರಿಂಗ್ ಓದ್ತೀರಾ, ಎರಡನ್ನೂ ಫುಲ್ ಓದೋದಿಲ್ಲ, 34,000ಗೆ ನಿಂತಿತ್ತು. ಮೆಕ್ಯಾಟ್ರಾನಿಕ್ಸ್, ಇದರಲ್ಲಿ ಮೆಕ್ಯಾನಿಕಲ್ಲು ಇದೆ, ಎಲೆಕ್ಟ್ರಾನಿಕ್ಸು ಇದೆ. ಮೆಕ್ಯಾನಿಕಲ್ಲೂ ಎಕ್ಸ್ಪರ್ಟ್ ಆಗಲ್ಲ ನೀವು, ಎಲೆಕ್ಟ್ರಾನಿಕ್ಸಲ್ಲೂ ಎಕ್ಸ್ಪರ್ಟ್ ಆಗಲ್ಲ, ಯಾಕೆಂದ್ರೆ ಅರ್ಧಂಬರ್ಧ ಓದಿರ್ತೀರ. 55,000ಗೆ ಸ್ಟಾಪ್ ಆಗಿತ್ತು. ಇನ್ನೊಂದು ಕೋರ್ಸು ರೋಬೋಟಿಕ್ಸ್ ಓದ್ತೀರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ತೀರಾ, 28,000ಗೆ ಲಾಸ್ಟ್ ಇಯರ್ ನಿಂತಿತ್ತು. ದಿಸ್ ಇಸ್ ಅಬೌಟ್ ರೇವಾ ಯೂನಿವರ್ಸಿಟಿ ಲಾಸ್ಟ್ 3 years cut off of all branches for general merit category. Thank you and all the best.